ಆತ್ಮೀಯ ವೀಕ್ಷಕರೇ, ಹೇಗಿದ್ದೀರಾ? 3 ವರ್ಷ ಜೈಲು ಶಿಕ್ಷೆ ಪ್ರಕಟ. ಈಗಾಗಲೇ ಪ್ರಕಟ ಆಗಿದೆ. ನ್ಯಾಯಾಲಯದಲ್ಲಿ ಆದೇಶ ಕೊಟ್ಟಿದೆ. ಯಾರಿಗೆ? ರಾಜ್ಯಪಾಲರಿಗೆ. ಅಂದು ಅವಮಾನ ಮಾಡಿದ. ಭಾಷಣ ಮಾಡಲು ಹೋಗುವಾಗ ಏನೆಲ್ಲ ಆಯ್ತಂತ ನೀವು ನೋಡಿದ್ರಲ್ರಿ. ಅಂತ ಡ್ರಾಮಾ ಆಯ್ತಂತ ನೋಡಿದ್ದೀರಾ? ರಾಜ್ಯಪಾಲರಿಗೆ ಏನು ಘೋಷಣೆ ಹೋಗಿದ್ರು, ಅಡ್ಡ ಹಾಕಿದ್ದು ಏನೆಲ್ಲ ನಡೆದಿತ್ತು ಅಂತ ಬಹುಶಃ ವಿಧಾನಸಭೆಯಲ್ಲಿ ಕಂಡು ಕೇಳರಿಯದ ಘಟನೆ ನಡೆದಿತ್ತು. ದೇಶಾದ್ಯಂತ ಸುದ್ದಿ ಆಗಿತ್ತು ಸ್ನೇಹಿತರೆ. ಆ ಪ್ರಕರಣ ಅಷ್ಟಕ್ಕೆ ಮುಗಿಲಿಲ್ಲ. ಅದಾದ್ಮೇಲೆ ಕಂಪ್ಲೇಂಟ್ ಆಯಿತು, ಎಲ್ಲರಿಗೂ ಗೊತ್ತಿದೆ. ಇದೆ ಈಗ ತೀರ್ಪು ಪ್ರಕಟವಾಗಿದೆ. 3 ವರ್ಷ ಜೈಲು ಪ್ರಕಟವಾಗಿದೆ. ಯಾರಿಗೆ? ಅವತ್ತು ಒಬ್ಬೊಬ್ಬರಲ್ಲ, ಪ್ರದೀಪ್ ಈಶ್ವರ್, ಹರೀಶ್ ಕಣ್ಣಾರೆ ನೋಡಿದ್ದೀರಾ ನೀವು. ಸುಮಾರು ಕರ್ನಾಟಕದಲ್ಲಿ ನಡೆದಂಥ ಘಟನೆಯಲ್ಲಿ ನೆನಪುಕೊಂಡಾದರೆ ಅವತ್ತು BK ಹರಿಪ್ರಸಾದ್ ಮತ್ತು MLC ರವಿ ಮತ್ತು ಶರತ್ ಬಚ್ಚೇಗೌಡ, HK ಪಾಟೀಲ್ ಮತ್ತು ಪ್ರದೀಪ್ ಈಶ್ವರ್ ಎಷ್ಟು ಸುಮಾರು ಜನ ಘೋಷಣೆ, ಒಬ್ಬರು ಬೇಜಾನು ಜನಕ್ಕೆ ಹೋಗಿದ್ದರು. ಸಹಜವಾಗಿ ಇದೇ ಪ್ರಶ್ನೆ ಬರುತ್ತೆ, ಬಹುಶಃ ಈ ಘಟನೆ ನಡೆಯಬಾರದಿತ್ತು ಸ್ನೇಹಿತರೆ. ಒಂಥರ ಕಪ್ಪು ಚುಕ್ಕೆ ಥರ ಅಂತರ ನಮ್ಮ ಕರ್ನಾಟಕದಲ್ಲಿ ನಡೆದೇ ಹೋಯಿತು. ಅದರ ಪರಿಣಾಮ ಇಂದು ಕಣ್ಣೆರಿಗೆ ತೀರ್ಪು ಬಂದಿದೆ. ನೀವು ಆಲೋಚನೆ ಮಾಡಬಹುದು. ಹಾಗಾದರೆ ನಾನು ಯಾರ್ಯಾರಿಗೆ ಶಿಕ್ಷೆ ನೋಡೋಣ ಬನ್ನಿ ಸ್ನೇಹಿತರೆ. ಯಾವ ಕಾರಣಕ್ಕೋಸ್ಕರ 3 ವರ್ಷ ಜೈಲು ಶಿಕ್ಷೆ? ಅದೇನು ಅಡ್ಡ ಹಾಕಿದ್ದಕ್ಕೋ, ಘೋಷಣೆ ಕೂಗಿದ್ದಕ್ಕೋ, ಹೇಳಿಕೆ ಕೊಟ್ಟಿದ್ದಕ್ಕೋ? ಯಾವ ಕಾರಣ? ಯಾರಿಗೆ? ಎಲ್ಲದಕ್ಕೂ ನೋಡೋಕು ನಾನು ಬಂದಿದ್ದೀನಿ. ನಾನು ಬಂಡಿ ಧನಂಜಯ ಅಂತ. ನಮಸ್ಕಾರ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 3 ವರ್ಷ ಜೈಲು ಶಿಕ್ಷೆ ಘೋಷಣೆ ಆಗಿದೆ. ನ್ಯಾಯಾಲಯದಿಂದಲೇ ಪ್ರಕಟ ಆಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದನ್ನು ಆದೇಶ ಮಾಡಿದೆ. ತೀರ್ಪು ಹೊರಬಿದ್ದಾಗಿದೆ. ಬರೀ 3 ವರ್ಷ ಜೈಲು ಅಷ್ಟೇ ಅಲ್ಲ, ದಂಡನೂ ಹಾಕಿದ್ದಾರೆ. ಬರೀ ಜೈಲು ಶಿಕ್ಷೆ ಅಲ್ಲ ಸ್ನೇಹಿತರೆ, ದಂಡನೂ ಹಾಕಿದ್ದಾರೆ. ಯಾರ್ಯಾರಿಗೆ ಅಂತ ಕಣ್ಮುಂದೆ ತಗೊಂಡ್ರೆ ನೀವೇ ಹೇಳ್ತೀರಿ ಯಾರು ಅಂತ. ನೀವು ಅಸೆಂಬ್ಲಿ ನೋಡಿದರೆ ನೀವು ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಅಂಗೈ ಉಂಡಿ ಕನ್ನಡಿ ಬೇಕಾ ಅಂತ ಹೇಳ್ತಾರಲ್ಲ, ಹಂಗೆ. ಹೋದ ತಿಂಗಳು ಜಂಟಿ ಅಧಿವೇಶನ ಆರಂಭ ಆಯಿತು. ಮೊದಲನೇ ದಿನ ಅದಕ್ಕೆ ರಾಜ್ಯಪಾಲರು ಗವರ್ನರ್ ಭಾಷಣ ಮೂಲಕ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಬಂದರು. ಇಂದಿನ ಭಾಳ ಚರ್ಚೆ ಬರಲ್ಲ ಅಂತೆ, ಭಾಷಣ ಓದಲಿದಂತೆ, ಅಧಿವೇಶನ ಗೈರು ಆಗ್ತಾರಂತೆ, ಹಾಗೆ ಹೀಗೆ ಅಂತ ಭಾಳ ಸುದ್ದಿ. ರಾಜ್ಯ ಸರ್ಕಾರದಿಂದ ಹೋಗಿದ್ರು. ಪೊನ್ನಣ್ಣ ಮತ್ತು HK ಪಾಟೀಲ್ ಅವರೆಲ್ಲ ಹೋಗಿದ್ರು. ಕೇಂದ್ರ ಸರ್ಕಾರದ VGV ರಾಮ್ಜಿ ವಿರುದ್ಧ ಕಾಯ್ದೆ ವಿರುದ್ಧ ನೀವು 11 ಪ್ಯಾರಾಗಳನ್ನು ಸೇರಿಸಿದ್ದೀರಿ, ಅದನ್ನು ತೆಗೀರಿ, ಆದಮೇಲೆ ನಾನು ಭಾಷಣ ಮಾಡ್ತೀನಿ. ಆದರೆ ರಾಜ್ಯ ಸರ್ಕಾರ ಒಪ್ಪಲಿಲ್ಲ. ಅದು ಸಚಿವ ಸಂಪುಟ ಅನುಮೋದಿತ ಓದಲೇಬೇಕು ಅಂತ ಪಟ್ಟು ಹಿಡಿದ್ರು. ಇದೆಲ್ಲ ಗೊತ್ತು. ಇದೆಲ್ಲ ರಾಜ್ಯ ಸರ್ಕಾರ ಪಟ್ಟು ಬಿಡಲಿಲ್ಲ. ರಾಜ್ಯಪಾಲರು ಕೂಡ ಒಂದು ಅಧಿವೇಶನಕ್ಕೆ ಬಂದರು. ಭಾಷಣ ಆರಂಭವನ್ನು ಮಾಡಿದ್ರು. ಕೇವಲ 2 ಸಾಲು ಓದ್ಬಿಟ್ಟು ಸಭಾಧ್ಯಕ್ಷರನ್ನ ಎದುರು ಹೋಗ್ಬಿಟ್ರು. ಅದು ಕೂಡಲೇ BJP ನಾಯಕರೆಲ್ಲ ಕೈ ಮುಗಿದು ನಮಸ್ಕಾರ ಕಳಿಸ್ಕೊಡ್ತಾ ಇದ್ರು. ಕಾಂಗ್ರೆಸ್ ನಾಯಕರು ಏನು ಮಾಡ್ದಂತ ಅಂದರೆ, ಅವರೆಲ್ಲ ಅಡ್ಡಗಟ್ಟಿಬಿಟ್ಟು ಮೈ ಮೇಲೆ ಆವೇಶ ಬಂದಂದಾಗಿ ಓಡು ಬಂದು ಅಡ್ಡ ಹಾಕಿ ಅವ್ರಿಗೇನು ಘೋಷಣೆ ಕೂಗಿ ಎಲ್ಲ ಬೆನ್ನಿಂದೆ ಹೋಗಿ ಮಾರ್ಷಲೆಲ್ಲ ಹೋಗಿ ರಾಜ್ಯಪಾಲ ರಕ್ಷಣೆ ಮಾಡಿ ಈ ಥರ ಎಲ್ಲ BK ಪ್ರಸಾದ್ ಅವರು ಬಟ್ಟೆ ಹರಿದೈತಂದು ಹೇಳಿಬಿಟ್ರು. ಏನೆಲ್ಲ ಡ್ರಾಮಾ ಇದಂತೂ ನೀವು ನೋಡಿದ್ದೀರಾ. ಮುಖ್ಯವಾಗಿ BK ಪ್ರಸಾದ್ ಅವರು ಇದು ರಾಜ್ಯಪಾಲರನ್ನು ತಡೆಯುವಂಥ ಪ್ರಯತ್ನ ಮಾಡಿದ್ರು. ನೀವೆಲ್ಲ ಭಾಷಣ ಓದನೇ ಹೋಗ್ಬೇಕಂತ. ಅದಕ್ಕೂ ಮೊದಲು MLC ರವಿಕುಮಾರ್, ಶರತ್ ಬಚ್ಚೇಗೌಡರು, ಪ್ರದೀಪ್ ಈಶ್ವರ್ ಘೋಷಣೆ ಮಾಡಿದ್ರು, ಗಮನಿಸಿದ್ದೀರಿ. ಇಷ್ಟೆಲ್ಲ ಆಯ್ತಲ್ಲ. ಆದ ನಂತರ ರಾಜ್ಯಪಾಲರು ಏನು ಮಾಡಿದ್ರು? ಸುಮ್ಮನೆ ಕೂತಿಲ್ಲ. ಅವರು ರಾಷ್ಟ್ರಪತಿಗಳಿಗೆ ಮತ್ತೆ ರಿಪೋರ್ಟ್ ಕಳಿಸಿದ್ರು. ಕಂಪ್ಲೇಂಟ್, ದೂರು ಹೋದಾಗೆ ಸ್ಪಷ್ಟ. ಅಧಿವೇಶನದಲ್ಲಿ ಏನೆಲ್ಲ ಆಯಿತು, ಗದ್ದಲ ಆಯಿತು, ಗಲಾಟೆ ಆಯಿತು ಜಂಟಿ ಅಧಿವೇಶನದಲ್ಲಿ ಅಂತ ಭಾಷಣ ಮಾಡೋಕ್ಕೆ ಹೋದಾಗ ಏನೇನು ಮಾಡಿದ್ರು? ಭಾಷಣ ಅಂತ ಎಳೆಯಾಗಿ ಬಿಚ್ಚಾಗಿ ಎಳೆದಿದ್ರು. ಆಡಳಿತ ಪಕ್ಷದ ಸದಸ್ಯರ ವಿರುದ್ಧ ಘೋಷಣೆ ಕೂಗಿದ್ರು ಅಂತ ಉಲ್ಲೇಖ ಮಾಡಿದ್ರು. ಈ ವರದಿ ರಾಷ್ಟ್ರಪತಿ ವಿರುದ್ಧ ಆ ಕಡೆ ರಾಜ್ಯಪಾಲರು ಓದಕಷ್ಟವಾಗಲೇ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನು ಅದರ ಮೇಲೆ ಚರ್ಚೆಯಲ್ಲಿ ಪೊನ್ನಣ್ಣ ಮಾತಾಡಿದರು. ಅವರು ಕೂಡ
ಅವರು ಕೂಡ ಅವರನ್ನು ಪ್ರಜಾಪ್ರಭುತ್ವದ ಕಪ್ಪು ಚುಕ್ಕಿ ರಾಜ್ಯಪಾಲರಿಂದ ಕರ್ತವ್ಯಲೋಪ ಆಗಿದೆ, ಸಂವಿಧಾನ ಬಾಹಿರ ರಾಜ್ಯಪಾಲರು ರಾಷ್ಟ್ರಕ್ಕೆ ಅವಮಾನ ಮಾಡಿದ್ದಾರೆ, ಇದು ಅಸಂವಿಧಾನಿಕ, ಅನುಚಿತ ವರ್ತನೆ, ಕೇಂದ್ರದ ಕೈಗೊಂಬೆ, ರಾಜ್ಯಪಾಲರಿಗೆ ವಿವೇಚನಾಧಿಕಾರ ಇಲ್ಲ, ಪರಿಸ್ಥಿತಿ ಆಗಿದೆ, ಹಾಗೆ ಹೀಗೆ ಅಂತ ಎಲ್ಲ ಒಂದ ಎರಡ ಎಷ್ಟು ಮಾತುಗಳು ಬಿಜೆಪಿ ನಾಯಕರು ಸದನದಲ್ಲಿ ನಿಂತು ಹೇಳಿದರು. ರಾಜ್ಯಪಾಲರ ನಿಂದನೆ ಮಾಡ್ತಾ ಇದ್ದೀರಂತ ವರದಿ ಕೂಡ ಆಗಿತ್ತು. ಭಾಳ ನ್ಯಾಷನಲ್ ನ್ಯೂಸ್ ಆಗಿತ್ತು. ಆದ ನಂತರ ರಾಷ್ಟ್ರಪತಿಗಳಿಗೆ ವರದಿ ಕಳಿಸಿದ್ರು. ಇವೆಲ್ಲ ನೋಡಿದ್ದೀರಾ. ಎಲ್ಲೋ ಆಗದೆ ಅಂಥದ್ದಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ವಿಧಾನಮಂಡಲಗಳಲ್ಲಿ ರಾಜ್ಯಪಾಲರು ಬಂದಿರೋದು, ಭಾಷಣ ಮಾಡಿರೋದು. ಕರ್ನಾಟಕದಲ್ಲಿ HR ಭಾರದ್ವಾಜ್ ಅವರು ಭಾಷಣ ಮಾಡ್ತಿದ್ದು ಮತ್ತು ಗಮನಿಸಿದ್ದೀರಿ. ಬೇರೆ ಬೇರೆ ರಾಜ್ಯ, ಕೇರಳದಲ್ಲಿ, ತಮಿಳುನಾಡಲ್ಲಿ ಮತ್ತು RN ರವಿ ಗವರ್ನರು ಅವರು ಕೂಡ ಜಂಟಿ ಅಧಿವೇಶನದಲ್ಲೇ ಭಾಷಣ ಮಾಡಕ್ಕೆ ಬಂದಾಗ ಇದೇ ರೀತಿ ಅವರು ಭಾಷಣವನ್ನು ಓದದೆ ಹೋಗಿದ್ದರು. ಅವ್ರು ಏನು ಮಾಡಿದಂದರೆ ಬೇಡ ಅನ್ನಿಸಿದ ಅಂಶಗಳನ್ನು ಬಿಟ್ಬಿಟ್ಟು ಉಳಿದಿದ್ದನ್ನು ಓದ್ಬಿಟ್ಟು ಹೋಗ್ಬಿಟ್ರು. ಆಡಳಿತ ಪಕ್ಷಗಳು ವಿರೋಧ ಮಾಡಿತ್ತು. DMK ಸೀರಿಯಸ್ ತಗೊಂಡಿತ್ತಂತಂದರೆ ಇತ್ತೀಚೆಗೆ ಕೂಡ ರಾಜ್ಯಪಾಲರ ಭಾಷಣ ಬೇಡ, ಜಂಟಿ ಅಧಿವೇಶನ ಮಾಡೋದಂಥ ಪದ್ಧತಿಯೇ ಬೇಡ, ಇದನ್ನೇ ತೆಗೆದುಹಾಕಿ ಅಂತೇಳಿ ಸಂವಿಧಾನಕ್ಕೆ ತಿದ್ದುಪಡಿ ತರಲಿಕ್ಕೆ ಆ ಹಿನ್ನೆಲೆಯಲ್ಲಿ ಕಾಯ್ದೆಯನ್ನು ತರಲು ಆಲೋಚನೆ ಮಾಡಿದ್ರು. ಚರ್ಚೆ ನಡೆದು ಮುಂದುವರೆದಿದೆ. ಅವೆಲ್ಲ ಗೊತ್ತೇ ಇದೆ. ಎಷ್ಟು ಮಟ್ಟಿಗೆ ರಾಜ್ಯಪಾಲರು ಮತ್ತು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಯಾವ ತರಕಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇಟ್ಸ್ ಎ ಬೆಸ್ಟ್ ಎಕ್ಸಾಂಪಲ್. ವೆಸ್ಟ್ ಬೆಂಗಾಲ್ ನೋಡೋದು, ಕೇರಳದಲ್ಲಿ ನೋಡಿದ್ದೀರಾ, ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀರಿ. ಇತ್ತೀಚೆಗೆ ನಡೆದಂಥ ಘಟನೆಗಳನ್ನು ಉಲ್ಲೇಖಿಸ್ತಾ ಇದೆ ಅಷ್ಟೇ. ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯದಲ್ಲಿ ಇದೆಲ್ಲ ನೋಡೋಕೆ ಹೋದರೆ ಕರ್ನಾಟಕದಲ್ಲೂ ಹಲವು ಬಾರಿ ಆಗಿದೆ. ಕಣ್ಣೆರಿಗೆ ಇದೆ ಸ್ನೇಹಿತರೆ. ಈಗ ಫಸ್ಟ್ ಟೈಮ್ ಜೈಲು ಶಿಕ್ಷೆ ಪ್ರಕಟ ಆಗಿದೆ. ಇದು ಒಂದೆರಡಲ್ಲ, 3 ವರ್ಷ ಜೈಲು ಶಿಕ್ಷೆ. 3 ವರ್ಷ. ಮ್ಯಾಜಿಸ್ಟ್ರೇಟ್ ಶಿವಾಜಿ ಕೃಷ್ಣಮೂರ್ತಿ ಯಾರು? RN ರವಿ ಗವರ್ನರ್, ತಮಿಳುನಾಡು ಗವರ್ನರ್, ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಕ್ಕೆ ಶಿವಾಜಿ ಕೃಷ್ಣಮೂರ್ತಿಗೆ ಯಾವುದಂತಂದರೆ ರಾಜ್ಯಪಾಲರು ಕಾಶ್ಮೀರಕ್ಕೆ ತೊಲಗ್ರಿ ಅಂತ ಅಂದಿದ್ರು. ಕಾಶ್ಮೀರಕ್ಕೆ ತೊಲಗ್ರಿ ಅಂತ ಭಾಷಣದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹೆಸರನ್ನು ಉಲ್ಲೇಖಿಸಿರುವಂತಹ ಇಂಥ ರಾಜ್ಯಪಾಲರು ಇರಲೇಬೇಡ, ಕಾಶ್ಮೀರಕ್ಕೆ ತೊಲಗಲಿ ಅಂತ ಮಾತಾಡಿದ್ರು, ಬೈದಿದ್ರು. ಅದು ಕೇಸ್ ಆಗಿತ್ತು. ಅಲ್ಲೂ ಪ್ರಕಟ ಆದಮೇಲೆ ಒಂದು ಜಡ್ಜ್ಮೆಂಟ್ ಇಟ್ಕೊಂಡು ಅಂಥದ್ದೇ ಪ್ರಕರಣ ರಾಜ್ಯದಲ್ಲಿ ನಡೆದಿದೆ. ಕೋರ್ಟ್ ಹೋಗೋ ಸಾಧ್ಯತೆ ಇದೆ ಅಂತ ಕರ್ನಾಟಕದಲ್ಲೂ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದ್ದಕ್ಕೆ ಅಡ್ಡ ಹಾಕಿದ್ದು ತಡೆಯುವಂಥ ಪಡೆದರು. ಫಿಸಿಕಲಿ ತಡೆಯುವಂಥ ಪ್ರಯತ್ನ ಮಾಡಿದ್ರು. ಹೀಗಾಗಿ ಇಲ್ಲೂ ಕೂಡ ಕೋರ್ಟಿಗೆ ಹೋಗುವಂತಾದರೆ, ನ್ಯಾಯಾಲಯದ ಕಟ್ಟುನಿಟ್ಟಾದರೆ ಇಲ್ಲೂ ಕೂಡ ಅದೇ ರೀತಿ ಕ್ರಿಮಿನಲ್ ಕೇಸ್ ಹಾಕಿದರೆ ಜೈಲು ಶಿಕ್ಷೆ ಆಗಬಹುದಾ? ಅದೇ ರೀತಿ ಆಗ್ಬೋದಿತ್ತೇನೋ ಕಾನೂನಿನ ಪ್ರಕ್ರಿಯೆ ನಡೀಬೇಕಾದ್ರೆ. ಅಥವಾ ಆಗಿದಾಗಾಯಿತು, ಮತ್ತೆ ಮುಂದೆಳೆಯೋದು ಬಿಟ್ಬಿಡೋಕು. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.